ನೋಡಿ ಫ್ರೆಂಡ್ಸ್, ಇಲ್ಲೇ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಬಲೂನ್ ಹೊಡೆದಾಕ್ತಾರಂತೆ. ಯಾರು ಬಲೂನ್ ಎಲ್ಲಿ ಹೊಡೆದಾಕ್ತಾರೆ ಹೇಳಕ್ಕಾಗಲ್ಲ. ನಾವು ನಮ್ಮ ಹುಡುಗರು ಸೇಫ್ ಆಗಿ ಹೋಗ್ಬಿಡೋಣ. ಎಲ್ಲ ಹೋಗೋದು ಈಗ ನೆಕ್ಸ್ಟ್ ಹನುಮಂತ ಪಲಾವ್ ಪ್ಯೂರ್ ವೆಜ್. ಫ್ರೆಂಡ್ಸ್, ನಮ್ಮ ಹುಡುಗ ಕೂಲಿಂಗ್ ಗ್ಲಾಸ್ ಹಾಕೊಂಡು ರಾತ್ರಿ 7 ಗಂಟೆ ಹಂಗೆ ವಾಕಿಂಗ್ ಹಾಕೋ ಅಂದ್ರೆ ಗಾಡಿ ಹಾಕೊಂಡು ಎಷ್ಟೋ ತೋರಿಸ್ತಾ ಇದೆ? 19 ನಿಮಿಷ. ಗಾಡಿನಲ್ಲಿ 15 ನಿಮಿಷನಾ? 1 ನಿಮಿಷ ವ್ಯತ್ಯಾಸ. ಅಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ. ಅವ್ನು ತೋರ್ಸೋ, ಅವ್ನು ಕಾಣಿಸ್ತಾ ಇಲ್ಲ. ಓಪನ್ ಅಂತ ಇದೆಯಲ್ಲ, ಹೋಗಿ ಓಪನ್ ಮಾಡೋಣ ಬಾ. ಏನ್ ಜನ ಗುರು. ಹನುಮಂತ ಪಲಾವ್. ಲೈಟ್ ಆಫ್ ಮಾಡ್ಬಿಟ್ರಲ್ಲ ಲೈಟ್ಗಳನ್ನ. ಲೂಸ್ ಕನೆಕ್ಟ್ ಆಗಿದೆಯಾ? 10 ಗಂಟೆ ತನಕ ಬಂದಿದ್ದು. 10 ಗಂಟೆವರೆಗೂ? ಹೌದು, ವಾಚ್ ಟವರ್ ಇದೆ. ಇಲ್ಲೇ ಚಿತ್ರಾನ್ನ ಸಿಗ್ತೈತೆ. ಇವನು ಹೇಳ್ತಿದ್ನಲ್ಲ, ಕನ್ನಡ ಚಿತ್ರಾನ್ನ ಸೂಪರ್ ಆಗಿರುತ್ತೆ, ಬಿರಿಯಾನಿಗಿಂತ ಸಕ್ಕತ್ತಾಗಿರುತ್ತೆ ಅಂತ. ಇಲ್ಲೇ ಇರಬೇಕು. ನಮ್ಮ ಹುಡುಗನ್ ಕೇಳೋಣ ರೀ. ಬ್ರೋ, ಚಿತ್ರಾನ್ನ ಬೇಕಾ ಬಿರಿಯಾನಿ ಬೇಕಾ? ಬಿರಿಯಾನಿ. ನಿನಗೆ? ಚಿತ್ರಾನ್ನ ಬೇಕು, ಬಿರಿಯಾನಿ ಬೇಕು. ನನಗೆ 2 ಬೇಡ ಫ್ರೆಂಡ್ಸ್. ನನಗೆ ಹನುಮಂತ ಪಲಾವ್. ಈ ತಾಳ ತಂತಿ ನಂದಲ್ಲ, ನೀನೇಕೆ ನನ್ನ ನಂಬು. ನೋಡಿ ಗೈಸ್, 10 ಗಂಟೆ ಆಗಿದೆ. ನಮ್ದು ಅರ್ಧ ಬಾಗ್ಲಾಗಿದೆ. ಅದರಲ್ಲಿ ಅರ್ಧ ಪ್ಲೇಟ್ ಚಿತ್ರಾನ್ನ ತಿನ್ನಕ್ಕೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀವಿ ಮೈಸೂರಲ್ಲಿ. ಏನಂತೀರಾ? ನೀವು ಮಾಡ್ಕೊಂಡ್ರೆ ನೀವೇ ಅನ್ಭವಿಸ್ತೀರಾ. ಮೈಸೂರಿಗೆ ಬಂದು ಚಿತ್ರಾನ್ನಗಾಗಿ ಪರದಾಟ. ಈ ಎಂಡಿಂದ ಆ ಎಂಡ್. ಒಂದು ಒಡೆಯರ್ ಸ್ಟ್ಯಾಚ್ಯೂ ಇಂದ ಇನ್ನೊಂದು ಒಡೆಯರ್ ಸ್ಟ್ಯಾಚ್ಯೂ. ಏನಿಲ್ಲ ಅಂದ್ರೆ 1.5 ಇಂದ 2 ಕಿಲೋಮೀಟರ್. ಹಿಂಗಿಂದ ರೌಂಡ್ ಹೋಗೋ, ಅಲ್ಲಿಂದ ರೌಂಡ್ ಹಾಕೊಂಬ. 10 ಗಂಟೆಗೆ ತೆಗೆದೇ ಬಿಟ್ಬಿಟ್ರು. ನೋಡಿ ರೋಡ್ ನೋಡಿ ನೋಡಿ. ಭೀಮಾ ಹೋಗ್ತಾ ಇದ್ದಾನೆ. ಭೀಮಾ, ಓಯ್ ಭೀಮಾ. ಅಂಬಾರಿ ನೆಕ್ಸ್ಟ್ ಭೀಮನೆ ಬರೋದು. ಖಾಲಿ ಏನು ಲೈಟಿಂಗ್ಸ್ ಬೇಜಾರ್. ಬನ್ನಿ, ನಿಮ್ಮ ಇಷ್ಟ. ದಸರಾ ಟೈಮಲ್ಲಿ ಬನ್ನಿ. ನಾನು ಸಜೆಸ್ಟ್ ಮಾಡಲ್ಲ. ಹನುಮಂತ ಪಲಾವ್ ಮಾತ್ರ ಹೋಗ್ಬೇಡಿ. ಎಲ್ಲ ಹನುಮಂತ ಪಲಾವ್ ಮಾತ್ರ ಬೇಡ. ಪರವಾಗಿಲ್ಲ, ಫುಟ್ಬಾಲ್ ಚಿತ್ರಾನ್ನ ಕೊಡ್ತಾರಂತೆ, ಅದೇ ಚೆನ್ನಾಗಿರತ್ತಂತೆ. ಅದೇ ತಿನ್ಕೊಂಡು ಬಂದ್ಬಿಡಿ ಆರಾಮಾಗಿ. ಓಕೆ ಗೈಸ್, ಚಿತ್ರಾನ್ನ ತಿನ್ಬೇಕಾದ್ರೆ ಸಿಗ್ತೀನಿ. ಬಾಯ್.